ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಮಾರ್ಚ್ 11 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡಿ. ಭಾರತದಲ್ಲಿ ಮಹಿಳಾ ಉದ್ಯಮಿಗಳನ್ನು ಬೆಂಬಲಿಸಲು ಕೆಳಗಿನ ಯಾವ ಕಂಪನಿಯು ಇತ್ತೀಚೆಗೆ ಸ್ಫೂರ್ತಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ? ನೋಡಿ, ಸ್ಫೂರ್ತಿ ಪ್ರೋಗ್ರಾಮ್ ಸರಿಯಾದಂಥ ಉತ್ತರ L&T ಫೈನಾನ್ಸ್. ಆಪ್ಷನ್ ನಂಬರ್ 4 ಸರಿಯಾಗಿದೆ. ಇದು ಮಹಿಳಾ ಉದ್ಯಮಿಗಳನ್ನು ಬೆಂಬಲಿಸುವ ಅತ್ಯಮೋಘ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮ ಏನು ಮಾಡುತ್ತದೆ? ಮನೆ ಮನೆಗೆ ಸಂಬಂಧಿಸಿದಂತಹ, ನೋಡಿ ಗಮನಿಸಿ, ಆಸ್ತಿ ಖರೀದಿ ಮಾಡಲು ಇರತಕ್ಕಂಥ ವಿಚಾರಗಳು, ಆಸ್ತಿ ಮೇಲಿನ ಸಾಲ ಅಂದರೆ ಲ್ಯಾಪ್ ಅಂತ ಕರೀತಾವಲ್ಲ, ಇವು ಇದಕ್ಕಾಗಿ 25 ವರ್ಷದವರೆಗೆ ವಿಸ್ತೃತ ಸಾಲದ ಅವಧಿಯನ್ನು ಮಾಡುತ್ತದೆ. ಇದು ಗಮನಿಸಿ, L&T ಕಂಪನಿ ಈ ಪ್ರಮುಖ ಕಾರ್ಯಕ್ರಮವನ್ನು ಜಾರಿಗೆ ತಂದಿರತಕ್ಕಂಥದ್ದು. ಈ ಕಾರ್ಯಕ್ರಮ ಅಟ್ ಪ್ರೆಸೆಂಟ್ಲಿ ಮುಖ್ಯವಾಗಿ ಮುಂಬೈ ಮಹಾನಗರ ಪ್ರದೇಶ, ದೆಹಲಿ ಮತ್ತು ನಮ್ಮ ಬೆಂಗಳೂರಿನಲ್ಲೇ ಚೆನ್ನೈ, ಪುಣೆ, ಅಹಮದಾಬಾದು, ಕೋಲ್ಕತ್ತಾ, ಹೈದರಾಬಾದ್ನಂತಹ ಪ್ರಮುಖ ಮಹಾನಗರಗಳೇನಿದ್ದಾವೆ ಆ ಮಹಾನಗರಗಳಲ್ಲಿ ಪ್ರಸ್ತುತ ಲಾಂಚ್ ಆಗಿರತಕ್ಕಂಥದ್ದು. ಸೊ ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ. ನೆಕ್ಸ್ಟು 2ನೇ ಕ್ವಶನ್ ಏನಿದೆ ಅಂತ ಗಮನಿಸಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಶೇಷನಾಗ್ 150 ಇದೊಂದು ಡ್ರೋನ್ ಆಗಿದೆ. ಈ ಡ್ರೋನನ್ನು ಕೆಳಗಿನ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಸರಿಯಾದಂಥ ಉತ್ತರ NRT ಅಂದರೆ ನ್ಯೂ ಸ್ಪೇಸ್ ಸಂಶೋಧನೆ ಮತ್ತು ತಂತ್ರಜ್ಞಾನಗಳು ಅಂತ ಕರಿತೀವಿ. ಅಂದರೆ ನ್ಯೂ ಸ್ಪೇಸ್ ರಿಸರ್ಚ್ ಆ್ಯಂಡ್ ಟೆಕ್ನಾಲಜೀಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಈ ಸಂಸ್ಥೆ ಇದು ಬೆಂಗಳೂರು ಮೂಲದ್ದು. ಓಕೆ, ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಸೊ ಈ ಸಂಸ್ಥೆ ಡ್ರೋನನ್ನು ಅಭಿವೃದ್ಧಿಪಡಿಸಿದೆ. ಅದರ ಹೆಸರು ಶೇಷನಾಗ್ 150 ಅಂತ ಕರೀತಾರೆ. ಹಾಗಾದರೆ ಏನಿದು ಶೇಷನಾಗ್? ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡಿ, ಈ ಶೇಷನಾಗನ್ನು ಮಾರ್ಚ್ 2025ರಂದು, 26 ಮಾಡ್ಕೊಳ್ಳೋದು, ಮಾರ್ಚ್ 2026ರಲ್ಲಿ NRT ಇದನ್ನು ಪರೀಕ್ಷೆಗೊಳಿಸಿದೆ. ಓಕೆ, ಇದು ಯಶಸ್ವಿಯಾಗಿ ಕೂಡ ಆಗಿದೆ. ಈ ಮಾಹಿತಿ ಏನಂದರೆ, ಇದು ಈ ಹಿಂದೆ ಶಾಹಿದ್ 136 ಡ್ರೋನ್ಗಳು ಮತ್ತು ಅಮೆರಿಕ ಶಾಹಿದ್ ಪ್ರೇರಿತ ಲೂಕಾಸ್ ವ್ಯವಸ್ಥೆ, ಇವು ಡ್ರೋನ್ಗಳು. ಅಂದರೆ ಶಾಹಿದ್ ಆಗಿರ್ಬೋದು, ಲೂಕಾಸ್ ಆಗಿರ್ಬೋದು. ಇದು ಶಾಹಿದ್ ಇರಾನ್ ನಿರ್ಮಿಸಿದಂತಹ ಡ್ರೋನ್ ಆಗಿದೆ. ಲೂಕಾಸ್ ಎಂಬುದು ಅಮೆರಿಕ ನಿರ್ಮಾಣ ಮಾಡಿದಂತಹ ಒಂದು ಡ್ರೋನ್ ಆಗಿದೆ. ಈ ಎರಡರ ಮಾದರಿಯಂತೆ, ಅಂದರೆ ಇದರಂತೆಯೇ ಇರತಕ್ಕಂಥದ್ದು ಶೇಷನಾಗ್. ಸೊ ಹಾಗಾದರೆ ಏನು ಕಾರ್ಯ ಮಾಡುತ್ತದೆ ಇದು? ಇವು ಅಸಮಾನವಾದ ಯುದ್ಧ ಭೂಮಿ ಪರಿಣಾಮಗಳನ್ನು ಪ್ರದರ್ಶಿಸುವುದನ್ನು ಜಗತ್ತು ವೀಕ್ಷಿಸುತ್ತಿರುವಾಗ ಈ ಬೆಳವಣಿಗೆ ಭಾರತದಲ್ಲಿ ಆಗಿರತಕ್ಕಂಥದ್ದು. ಹಾಗಾದರೆ ಈ ಶೇಷನಾಗ್ 150 ಏನಿದೆ, ಇದೊಂದು ಆಳವಾದ ದಾಳಿಯ ಮಿಲಿಟರಿ ಕಾರ್ಯಾಚರಣೆಗಳಿಗಾಗಿ ಅಭಿವೃದ್ಧಿಪಡಿಸಲಾಗಿದೆ. ಇದೊಂದು ಲಾಂಗ್ ರೇಂಜ್ ಸ್ವಾಮ್ ಅಟ್ಯಾಕ್ ಡ್ರೋನ್ ಆಗಿದೆ. ಅಂದರೆ ದೀರ್ಘ ಶ್ರೇಣಿಯ ಸಮೂಹ ದಾಳಿ ಡ್ರೋನ್ ಆಗಿರತಕ್ಕಂಥದ್ದು. ಹಾಗಾದರೆ ಇದೊಂದು ಡ್ರೋನ್ ಆಗಿದೆ, ಮಿಲಿಟರಿ ಕಾರ್ಯಾಚರಣೆಗಳಿಗಾಗಿ ಅಭಿವೃದ್ಧಿಪಡಿಸಲಾಗಿದೆ. ಇದೊಂದು ದೀರ್ಘ ಶ್ರೇಣಿಯ ಅಂದರೆ ಸ್ವಾಮ್ ಅಟ್ಯಾಕ್ ಡ್ರೋನ್ ಆಗಿರತಕ್ಕಂಥದ್ದು. ಲಾಂಗ್ ರೇಂಜನ್ನು ಹೊಂದಿದೆ. ಅಂದರೆ ದೀರ್ಘವಾಗಿ ಆಕಾಶದಲ್ಲಿ ಹಾರಾಡುತ್ತಾ ದಾಳಿ ಮಾಡುವ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಒಂದು ಡ್ರೋನು. ಈ ಡ್ರೋನು ಕೃತಕ ಬುದ್ಧಿಮತ್ತೆ ಆಧಾರಿತವಾಗಿದೆ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತವಾಗಿದೆ. ಮಾನವ ರಹಿತ ವ್ಯವಸ್ಥೆಯನ್ನು ಹೊಂದಿದೆ. ನೋಡಿ, ಈ ಡ್ರೋನನ್ನು ನಾವು ಕೂತಲ್ಲಿಯೇ ಹಾರಾಟ ನಡೆಸಿ, ಅಂದರೆ ನಾವು ಕೂತಲ್ಲಿಯೇ ಇದನ್ನು ಆಪ್ರೇಟ್ ಮಾಡಬಹುದಾಗಿರತಕ್ಕಂಥ ಒಂದು ಡ್ರೋನ್ ಆಗಿರ್ತಕ್ಕಂಥದ್ದು. ಜೊತೆಗಿದು ಸಮೂಹ ರೋಬೋಟಿಕ್ಸ್ ಮೇಲೆ ಕೇಂದ್ರೀಕರಿಸಿ ತಯಾರಿಸಲಾಗಿರ್ತಕ್ಕಂಥ ಒಂದು ಅತ್ಯಮೋಘ ಡ್ರೋನ್ ಆಗಿದೆ. ನೆಕ್ಸ್ಟ್ 3ನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ಅಂದರೆ ಮಾರ್ಚ್ 2026ರಲ್ಲಿ ಬಿಹಾರ ರಾಜ್ಯದ ನೂತನ ರಾಜ್ಯಪಾಲರಾಗಿ, ನೋಡಿ ಗವರ್ನರ್ ಆಗಿ ಕೆಳಗಿನ ಯಾರನ್ನ ನೇಮಿಸಲಾಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಸರಿಯಾಗಿದೆ. ಸೈಯದ್ ಅತಾ ಹುಸೇನ್. ಹಾಗಾದರೆ ಸೈಯದ್ ಅತಾ ಹುಸೇನ್ ಅವರನ್ನು ಪ್ರಸ್ತುತ ರಾಷ್ಟ್ರಪತಿಗಳಾಗಿರತಕ್ಕಂಥ ದ್ರೌಪದಿ ಮುರ್ಮುರವರು ಬಿಹಾರ ರಾಜ್ಯದ ನೂತನ ಗವರ್ನರನ್ನಾಗಿ ನೇಮಿಸಿದ್ದಾರೆ. ಸೊ ಆರಿಫ್ ಮೊಹಮ್ಮದ್ ಖಾನ್ ಅವರ ನಂತರ ಇವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಅಂದರೆ ಈ ಹಿಂದೆ ಬಿಹಾರದಲ್ಲಿ ರಾಜ್ಯಪಾಲರಾಗಿದ್ದಂಥವರು ಆರಿಫ್ ಮೊಹಮ್ಮದ್ ಖಾನ್. ಇದರ ನಂತರ ಇದೀಗ ಸೈಯದ್ ಅತಾ ಹುಸೇನ್
ಬಿಹಾರದ ರಾಜ್ಯಪಾಲರಾಗಿದ್ದಾರೆ. ಸೊ ಈ ಹುಸೇನ್ ಏನಿದ್ದಾರೆ ಈ ಹಿಂದೆ ಲೆಫ್ಟಿನೆಂಟ್ ಜನರಲ್ ಆಗಿದ್ರು. ಅಂದರೆ ಶ್ರೀನಗರದಲ್ಲಿ 15th ಅಂದರೆ 15ನೇ ಕಾರ್ಪ್ಸ್ ಏನಿತ್ತು ಈ ಕಾರ್ಪ್ಸ್ನ ಕಮಾಂಡರ್ ಆಗಿ ಅವರು ಸೇವೆ ಸಲ್ಲಿಸಿದ್ದಾರೆ. ಬಿಹಾರದ ಬಗ್ಗೆ ನೋಡೋದಾದರೆ ಪ್ರಸ್ತುತ ಮುಖ್ಯಮಂತ್ರಿಗಳು ನಿತೀಶ್ ಕುಮಾರ್, ರಾಜಧಾನಿ ಪಾಟ್ನಾ. ಬಿಹಾರದಲ್ಲಿ ವಿಧಾನಸಭೆಯು ಭಾರತದ ಬಿಹಾರ ರಾಜ್ಯದ ದ್ವಿಸದನ ಶಾಸಕಾಂಗ ಹೊಂದಿದೆ. ನೋಡಿ ಯಾವುದು ದ್ವಿಸದನ ಶಾಸಕಾಂಗವನ್ನು ಹೊಂದಿದೆ. ಸೊ ಇಲ್ಲಿ ಕೆಳಮನೆ ಪ್ರಮುಖವಾಗಿರತಕ್ಕಂಥದ್ದು ಇಲ್ಲಿ ಒಟ್ಟು 243 ಸ್ಥಾನಗಳನ್ನು ಹೊಂದಿದೆ. ಓಕೆ, ಸೊ ಇಷ್ಟು ಬಿಹಾರದ ಬಗ್ಗೆ ನೆನಪಿರಲಿ. ನೆಕ್ಸ್ಟು 4ನೇ ಕ್ವಶನನ್ನು ಗಮನಿಸಿ. ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ಡಾರ್ಟ್ ಅಂದರೆ ಡಬಲ್ ಆಸ್ಟರಾಯ್ಡ್ ರೀಡೈರೆಕ್ಟ್ ಟೆಸ್ಟ್ ಅಂತ ಕರೀತಾರೆ. ಈ ಕಾರ್ಯಾಚರಣೆಯನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಸರಿಯಾದಂಥ ಉತ್ತರ ನಾಸಾ. ನೋಡಿ ವಿಶ್ವದ ಅತ್ಯಂತ ಪ್ರಮುಖ ಬಾಹ್ಯಾಕಾಶ ಸಂಸ್ಥೆಗಳಲ್ಲೊಂದು ನಾಸಾ, ರಾಷ್ಟ್ರೀಯ ವಾಯುಯಾನ ಮತ್ತು ಬಾಹ್ಯಾಕಾಶ ಆಡಳಿತ ಸಂಸ್ಥೆ. ನಾಸಾ ಡಾರ್ಟ್ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ಏನಿದು ಹಾಗಾದರೆ ಡಾರ್ಟ್? ಡಬಲ್ ಆಸ್ಟರಾಯ್ಡ್ ರೀಡೈರೆಕ್ಷನ್ ಟೆಸ್ಟ್ ಅಂತ ಕರೀತಾರೆ. ಇದೊಂದು ಮಿಷನ್ ಜಾರಿ ಬಂದಿದೆ. ನೋಡಿ ನಾಸಾ ಡಬಲ್ ಆಸ್ಟರಾಯ್ಡ್ ರೀಡೈರೆಕ್ಷನ್ ಟೆಸ್ಟ್ ಕಾರ್ಯಾಚರಣೆಯ ಮೂಲಕ ಕ್ಷುದ್ರ ಗ್ರಹದ ಚಲನೆ ಅಂದರೆ ಮೋಷನ್ ಆಫ್ ಆ್ಯನ್ ಆಸ್ಟಿರಾಯ್ಡನ್ನು ಬದಲಾಯಿಸುವುದಲ್ಲದೆ, ನೋಡಿ ಕ್ಷುದ್ರ ಗ್ರಹದ ಚಲನೆಯನ್ನು ಬದಲಾಯಿಸುವುದಲ್ಲದೆ ಅಂದರೆ ಈ ಕ್ಷುದ್ರ ಗ್ರಹ ಚಲನೆಯನ್ನು ಬದಲಾಯಿಸುವುದು ಜೊತೆಗೆ ಸೂರ್ಯನ ಸುತ್ತಲಿನ, ನೋಡಿ ಸೂರ್ಯನ ಸುತ್ತಲಿನ ಕ್ಷುದ್ರ ಗ್ರಹಗಳು ಏನಿದಾವೆ ಅಂದರೆ ಜೋಡಿ ಕಕ್ಷೆಯ ಕ್ಷುದ್ರಗಳು, ಆ ಕ್ಷುದ್ರಗಳ ಜೋಡಿ ಕಕ್ಷೆ ಅಂತ ಕರೀತಾವಲ್ಲ, ಈ ಕಕ್ಷೆಯನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸಿದೆ ಎಂದು ಹೊಸ ಅಧ್ಯಯನ ತಿಳಿಸಿದೆ. ಈ ಅಧ್ಯಯನ ಮಾಡಿರ್ತಕ್ಕಂಥದ್ದು ಡಾರ್ಟ್ ಕಾರ್ಯಾಚರಣೆ. ಗಮನಿಸಿ, ಈ ಡಾರ್ಟ್ ಏನು ಮಾಡುತ್ತೆ, ಕ್ಷುದ್ರ ಗ್ರಹಗಳು ತನ್ನ ಕಕ್ಷೆಯಲ್ಲೇ ಚಲನೆಯಾಗಿರ್ತಕ್ಕಂಥದ್ದು ಅಥವಾ ಸ್ವಲ್ಪ ಮಟ್ಟಿಗೆ ತನ್ನ ಕಕ್ಷೆಯನ್ನು ಬದಲಾಯಿಸುವ ಕೆಲಸ ಏನು ಮಾಡ್ತವೆ. ಸೊ ಅಂದರೆ ಕ್ಷುದ್ರ ಗ್ರಹಗಳ ಬಗ್ಗೆ ಅಧ್ಯಯನಕ್ಕಾಗಿ ಇರತಕ್ಕಂಥದ್ದು ಡಾರ್ಟ್ ಕಾರ್ಯಾಚರಣೆ. ಇದರ ಮೂಲಕ ಇದೀಗ ನಾಸಾ ಇದನ್ನು ಕಂಡುಹಿಡಿದಿದೆ. ಈ ಕಾರಣಕ್ಕಾಗಿ ನೋಡಿ ಕ್ಷುದ್ರ ಗ್ರಹ ವಿಚಲನ ತಂತ್ರಜ್ಞಾನವನ್ನು ಪರೀಕ್ಷಿಸಲು ಡಾರ್ಟನ್ನು ರಾಷ್ಟ್ರೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಆಡಳಿತ ಅಂದರೆ ನಾಸಾ ಇದನ್ನು ಪ್ರಾರಂಭಿಸಿರತಕ್ಕಂಥದ್ದು. ಸೊ ಪರಿಪೂರ್ಣವಾಗಿರತಕ್ಕಂಥ ಇಂಪಾರ್ಟೆಂಟ್ ಮಾಹಿತಿ ಇದು, ನೆನಪಿರಲಿ. ನೆಕ್ಸ್ಟು 5ನೇ ಕ್ವಶನ್ ಏನಿದೆ ಅಂತ ಗಮನಿಸಿ. ಇತ್ತೀಚೆಗೆ RM ನಾಚಮ್ಮೈ ಭಾರತದಲ್ಲಿ ಕೆಳಗಿನ ಯಾವ ಪರಮಾಣು ವಿದ್ಯುತ್ ಸ್ಥಾವರದ ಮೊಟ್ಟ ಮೊದಲ ಮಹಿಳಾ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ? ಸರಿಯಾದಂಥ ಉತ್ತರ ನಮ್ಮ ಕರ್ನಾಟಕದ ಕೈಗಾ ಜನರೇಟಿಂಗ್ ಸ್ಟೇಷನ್ ಅಥವಾ ಕೈಗಾ ಅಣು ವಿದ್ಯುತ್ ಸ್ಥಾವರದ ಮೊಟ್ಟ ಮೊದಲ ಮಹಿಳಾ ಮುಖ್ಯಸ್ಥರಾಗಿ ಇವರು ಆಯ್ಕೆಯಾಗಿದ್ದಾರೆ. ಹಾಗಾದರೆ ಭಾರತದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರದ ಒಂದು ಘಟಕಕ್ಕೆ ಅಂದರೆ ಘಟಕಗಳಿಗೆ ಮಹಿಳಾ ಮುಖ್ಯಸ್ಥರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಇದೇ ಮೊದಲು. ಅದು ಕರ್ನಾಟಕದಲ್ಲಿ ಆಗಿರತಕ್ಕಂಥದ್ದು. ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ. RM ನಾಚಮ್ಮೈ. ಸೊ ಇವರು ನೋಡಿ ಮುಖ್ಯಸ್ಥರಾಗಿ ಆಯ್ಕೆಯಾದಂತಹ ಮೊದಲ ಮಹಿಳೆ. ಅವರನ್ನು ಕೈಗಾ ಜನರೇಟಿಂಗ್ ಸ್ಟೇಷನ್ನ ಮುಖ್ಯ ಸೂಪರಿಂಟೆಂಡೆಂಟ್ ಆಗಿ ನೇಮಿಸಲಾಗಿದೆ. ಹಾಗಾದರೆ ಕೈಗಾ ಪರಮಾಣು ವಿದ್ಯುತ್ ಕೇಂದ್ರದ ಬಗ್ಗೆ ನಾವು ನೋಡೋದಾದರೆ, ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿ ಏನಿದೆ ಇದರ ದಡದ ಮೇಲೆ ಇರತಕ್ಕಂಥದ್ದು ಕೈಗಾ ಪ್ರದೇಶ. ಸೊ ಈ ಕೈಗಾದಲ್ಲಿ ಈ ಸ್ಥಾವರವನ್ನು ನಿರ್ಮಿಸಲಾಗಿದೆ. ಸೊ ಇದು ಮುಖ್ಯವಾಗಿ ಒತ್ತಡಕ್ಕೊಳಗಾದ ಭಾರ ನೀರಿನ ರಿಯಾಕ್ಟರ್ಗಳು ಅಂದರೆ PHWRs ಅಂತ ಕರೀತಾರೆ. ಅಂದರೆ ಪ್ರೆಷರ್ಡ್ ಹೆವಿ ವಾಟರ್ ರಿಯಾಕ್ಟರ್. ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ನಿರ್ಮಿಸಲಾಗಿರತಕ್ಕಂಥ ಭಾರತದ ಮೊಟ್ಟ ಮೊದಲ ಪರಮಾಣು ವಿದ್ಯುತ್ ಸ್ಥಾವರವಾಗಿದೆ. ನೋಡಿ ಅತ್ಯಂತ ಪ್ರಮುಖ ಮಾಹಿತಿ ಇದು. ಭಾರತದಲ್ಲಿ ಕೆಳಗಿನ ಯಾವ ಪರಮಾಣು ವಿದ್ಯುತ್ ಸ್ಥಾವರವನ್ನು ಪ್ರೆಷರ್ಡ್ ಹೆವಿ ವಾಟರ್ ರಿಯಾಕ್ಟರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ನಿರ್ಮಿಸಲಾಗಿದೆ ಅಂತ ಕೇಳಿದರೆ ಅದು ಕೈಗಾ. ಇದು ಕೂಡ ನೆನಪಿರಲಿ. ಹಾಗಾದರೆ ಯಾವ ಸಂಸ್ಥೆ ಇದನ್ನು ನಿರ್ವಹಣೆ ಮಾಡುತ್ತದೆ ಅಂತ ಕೇಳಿದರೆ ಭಾರತೀಯ ಪರಮಾಣು ವಿದ್ಯುತ್ ನಿಗಮ. ಇದು ನೆನಪಿರಲಿ. ಕರ್ನಾಟಕದ ಪರಮಾಣು ವಿದ್ಯುತ್ ನಿಗಮ ಮತ್ತು ಬೇರೆ ಬೇರೆ ಹೆಸರಂದೇ ಕೊಡಬಹುದು ನಿಮಗೆ. ಆದರೆ ಕೈಗಾವನ್ನು ಒಂದು ನಿರ್ವಹಣೆ ಮಾಡಿರ್ತಕ್ಕಂಥ ಅಥವಾ ನಿರ್ವಹಿಸ್ತಕ್ಕಂಥ ಸಂಸ್ಥೆ ಭಾರತೀಯ ಪರಮಾಣು ವಿದ್ಯುತ್ ನಿಗಮ ಎಂಬುದು ನೆನಪಿರಲಿ. ಓಕೆ, ಇನ್ನು
ಇದು 2400 ಮೆಗಾವ್ಯಾಟ್ ಒತ್ತಡದ ನೀರಿನ ರಿಯಾಕ್ಟರ್ ಸ್ಥಾವರವಾಗಿದೆ. ಕೈಗಾ ಪರಮಾಣು ವಿದ್ಯುತ್ ಸ್ಥಾವರವನ್ನು 6 ಘಟಕಗಳಾಗಿ ವಿಂಗಡಿಸಲಾಗಿದೆ. 1, 2, 3, 4, 5, 6 ಎಂದು. ಅವುಗಳಲ್ಲಿ ಕೊನೆಯ 2 ಘಟಕಗಳನ್ನು ಯೋಜಿಸಲಾಗ್ತಾ ಇದೆಯೇನೋ, ಅಂದರೆ 5 ಮತ್ತು 6ನೇದು ಇನ್ನೂ ನಿರ್ಮಾಣ ಹಂತದಲ್ಲಿದ್ದಾವೆ, ಇನ್ನೂ ಅವು ಕಾರ್ಯನಿರ್ವಹಿಸ್ತಾ ಇಲ್ಲ. ಉಳಿದಂತಹ 4 ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಸೊ ಇದು ಕೂಡ ನೆನಪಿರಲಿ. ನೆಕ್ಸ್ಟು 6ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಬಿಡುಗಡೆ ಮಾಡಿದ ಇಂಟರ್ ಆಪರೇಬಲ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಂದರೆ ICJS 2.0ವನ್ನು ಅನುಷ್ಠಾನಗೊಳಿಸುವಲ್ಲಿ ಕೆಳಗಿನ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ? ಉತ್ತರಾಖಂಡ. ಆಪ್ಷನ್ ನಂಬರ್ 3 ಸರಿಯಾಗಿದೆ. ನೋಡಿ, ಉತ್ತರಾಖಂಡ ರಾಜ್ಯ ICJS 2.0ವನ್ನು ಅನುಷ್ಠಾನಗೊಳಿಸುವಲ್ಲಿ ಭಾರತದಲ್ಲೇ ಅಗ್ರಸ್ಥಾನದಲ್ಲಿದೆ. ಹಾಗಾದರೆ ಏನಿದು ಇಂಟರ್ ಆಪರೇಬಲ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್? ಅದರಲ್ಲೇ ಇದೆ ನೋಡಿ, ಕ್ರಿಮಿನಲ್ ಜಸ್ಟಿಸ್, ಕ್ರಿಮಿನಲ್ ಪ್ರಕರಣಗಳಾಗಿರ್ಬೋದು, ವಿವಿಧ ರೀತಿಯ ಅಪರಾಧಗಳು, ಇವೆಲ್ಲದಕ್ಕೂ ಬೇಗನೆ ಸ್ಪಂದಿಸುವಂತಹ ಸಿಸ್ಟಮನ್ನು ಹೊಂದಿರತಕ್ಕಂಥ ಮೊದಲ ರಾಜ್ಯ ಅಂದರೆ ಮತ್ತು ಅನುಷ್ಠಾನಗೊಳಿಸುವಲ್ಲಿ ಬೇಗನೆ ಕ್ರಮ ಕೈಗೊಂಡಿರ್ತಕ್ಕಂಥ ರಾಜ್ಯ ಅಂತ ಬಂದರೆ ಅದು ಉತ್ತರಾಖಂಡ ಎಂಬುದು ಇದೀಗ ಬಂದಿರತಕ್ಕಂಥ ಮಾಹಿತಿ. ಓಕೆ, ಸೊ ಇಂಟರ್ ಆಪರೇಬಲ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ 2.0 ಇದನ್ನು ಅನುಷ್ಠಾನಗೊಳಿಸುವಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಉತ್ತರಾಖಂಡ ಎಂಬುದು ನೆನಪಿರಲಿ. ಗಮನಿಸಿ, ಉತ್ತರಾಖಂಡ 1ನೇ ಸ್ಥಾನದಲ್ಲಿದೆ. ಪ್ರಗತಿ ಡ್ಯಾಶ್ಬೋರ್ಡ್ನಲ್ಲಿ ನೋಡಿ, ಪ್ರಗತಿ ಇದೊಂದು ಡ್ಯಾಶ್ಬೋರ್ಡ್ ಆಗಿದೆ. ಸೊ ಈ ಡ್ಯಾಶ್ಬೋರ್ಡ್ನಲ್ಲಿ 93.46 ಅಂಕಗಳನ್ನು ಉತ್ತರಾಖಂಡ ಗಳಿಸಿರತಕ್ಕಂಥದ್ದು. ಅಪರಾಧ ಮತ್ತು ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕ್ ಮತ್ತು ಸಿಸ್ಟಮ್ಸ್ CCTNS ಕಾರ್ಯಕ್ಷಮತೆಯ ಆಧಾರದ ಮೇಲೆ NCRB ಅಂದರೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಈ ಶ್ರೇಯಾಂಕವನ್ನು ಬಿಡುಗಡೆ ಮಾಡಿದೆ. ಹರಿಯಾಣ, ಅಸ್ಸಾಂ, ಸಿಕ್ಕಿಂ, ಮಧ್ಯಪ್ರದೇಶಗಳು ಶ್ರೇಯಾಂಕದಲ್ಲಿ ಉತ್ತರಾಖಂಡದ ನಂತರದ ಸ್ಥಾನದಲ್ಲಿದ್ದಾವೆ. ICJS 2.0 ಎಂಬುದು ಪೊಲೀಸ್, ಅದರಲ್ಲಿ CCTNS, ಈ ಕೋರ್ಟ್ಗಳು, ಈ ಪ್ರಿಸನ್ಸ್, ಈ ಪ್ರಾಸಿಕ್ಯೂಷನ್ ಮತ್ತು ಈ ಫೋರೆನ್ಸಿಕ್ಗಳನ್ನು ಇವುಗಳನ್ನು ಒಂದೇ ಡೇಟಾ, ಒಂದೇ ಎಂಟ್ರಿ ವ್ಯವಸ್ಥೆಯ ಮೂಲಕ ತಡೆರಹಿತ ಡೇಟಾ ಹಂಚಿಕೆಗಾಗಿ ಸಂಪರ್ಕಿಸುತ್ತದೆ. ನೋಡಿ, ICJS ಒಂದು ಡೇಟಾ, ಒಂದು ಎಂಟ್ರಿ ವ್ಯವಸ್ಥೆಯ ಮೂಲಕ ತಡೆರಹಿತ ಡೇಟಾ ಹಂಚಿಕೆಯನ್ನು ಒದಗಿಸುತ್ತದೆ. ಯಾವುದರಲ್ಲಿ? ಪೊಲೀಸ್ CCTNSನಲ್ಲಿ ಈ ಕೋರ್ಟ್ಗಳು, ಈ ಪ್ರಿಸನ್ಸ್ಗಳು, ಈ ಪ್ರಾಸಿಕ್ಯೂಷನ್ಗಳು, ಈ ಫೋರೆನ್ಸಿಕ್ಗಳು ಇವೆಲ್ಲವನ್ನು ಕೂಡ ಒಂದು ಡೇಟಾ, ಒಂದು ಎಂಟ್ರಿ ವ್ಯವಸ್ಥೆಯ ಮೂಲಕ ತಡೆರಹಿತವಾಗಿ ಡೇಟಾ ಹಂಚಿಕೆಗಳನ್ನು ಒದಗಿಸುವ ಕಾರ್ಯ ಮಾಡ್ತಕ್ಕಂಥದ್ದು ಅಥವಾ ಸಂಪರ್ಕಿಸುವ ಕಾರ್ಯ ಮಾಡ್ತಕ್ಕಂಥದ್ದು ICJS 2.0. ಸೊ ಇದನ್ನು ಕರೆಕ್ಟಾಗಿ ಅನುಷ್ಠಾನಗೊಳಿಸುವಲ್ಲಿ ಅಗ್ರಸ್ಥಾನದಲ್ಲಿರತಕ್ಕಂಥ ರಾಜ್ಯ ಉತ್ತರಾಖಂಡ. ಇದು ಹೊಸ ಕ್ರಿಮಿನಲ್ ಕಾನೂನುಗಳಾದ ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ, ಭಾರತೀಯ ಸಾಕ್ಷ್ಯ ಆಡಳಿತ ಇವುಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಪ್ರಬಲ ಬೆಂಬಲವನ್ನು ಸೂಚಿಸುತ್ತದೆ. ಸೊ ಇಷ್ಟು ಮಾಹಿತಿ ನೆನಪಿರಲಿ. ನೆಕ್ಸ್ಟು 7ನೇ ಕ್ವಶನ್ ನೋಡಿ. ಇತಿಹಾಸದ ಮಾರ್ಕ್ಸ್ವಾದಿ ವ್ಯಾಖ್ಯಾನಕ್ಕೆ ಹೆಸರುವಾಸಿಯಾದಂತಹ ಯಾವ ಪ್ರಖ್ಯಾತ ಭಾರತೀಯ ಇತಿಹಾಸಕಾರ ಮಾರ್ಚ್ 2026ರಲ್ಲಿ ತಿರುವನಂತಪುರದಲ್ಲಿ ನಿಧನರಾದರು? ಸರಿಯಾದಂಥ ಉತ್ತರ KM ಪಣಿಕ್ಕರ್. ನೀವು ಇತಿಹಾಸದಲ್ಲಿ ಈತನ ಹೆಸರನ್ನು ಪದೇ ಪದೇ ಕೇಳಿರ್ತೀರ, KM ಪಣಿಕ್ಕರ್. KM ಪಣಿಕ್ಕರ್ ಮಾರ್ಚ್ 2026ರಲ್ಲಿ ತಿರುವನಂತಪುರದಲ್ಲಿ ನಿಧನರಾದರು. ಇವರು ಭಾರತದ ಪ್ರಖ್ಯಾತ ಇತಿಹಾಸದ ಮಾರ್ಕ್ಸ್ವಾದಿಯಾಗಿದ್ದಾರೆ. ಓಕೆ, ಇದು ಕೂಡ ನೆನಪಿರಬೇಕು. ನೋಡಿ, ಇವರು ತಿರುವನಂತಪುರದಲ್ಲಿ ನಿಧನರಾದರು. ಮುಖ್ಯವಾಗಿ ಇವರು ಮಾರ್ಕ್ಸ್ವಾದಿ ಇತಿಹಾಸಕಾರರಾಗಿದ್ದಾರೆ. ಅದರಲ್ಲೂ ಇವರು ಮುಖ್ಯವಾಗಿ ಗಮನಿಸಿ, ಇವರ ಬರವಣಿಗೆಗಳು ಜಾತ್ಯತೀತ ಮತ್ತು ವೈಜ್ಞಾನಿಕ ವಿಧಾನ ಅಂದರೆ ಸೆಕ್ಯುಲರ್ ಆ್ಯಂಡ್ ಸೈಂಟಿಫಿಕ್ ವಿಭಾಗಗಳಿಗೆ ಪ್ರಬಲ ಪ್ರತಿಪಾದಕರಾಗಿದ್ದರು ಅದಕ್ಕೆ. ಓಕೆ, ಸೊ ಇವರು ಆಲ್ರೆಡಿ ನೆಹರು ವಿಶ್ವವಿದ್ಯಾಲಯ ಆಗಿರ್ಬೋದು, ಇತರೆ ಪ್ರಮುಖ ಸಮಾಜ ವಿಜ್ಞಾನ ಶಾಲೆಯ ಡೀನ್ ಮುಖ್ಯಸ್ಥರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಓಕೆ, ಇವರು ಕೇರಳ ಐತಿಹಾಸಿಕ ಸಂಶೋಧನಾ ಮಂಡಳಿಯ ಸ್ಥಾಪಕ ಅಧ್ಯಕ್ಷರಾಗಿದ್ದರು ಮತ್ತು ಶ್ರೀ ಶಂಕರಾಚಾರ್ಯ ಸಂಸ್ಕೃತ ವಿಶ್ವವಿದ್ಯಾಲಯದ
ಉಪ ಕುಲಪತಿಗಳಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ನೆಕ್ಸ್ಟು 8ನೇ ಕ್ವಶನ್ ಗಮನಿಸಿ. 2026ರ ಸಂಸತ್ತು ಚುನಾವಣೆಯ ನಂತರ ಕೆಳಗಿನ ಯಾವ ವ್ಯಕ್ತಿಯು ನೇಪಾಳದ ನೂತನ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ? ನೋಡಿ, ಜನರೇಷನ್ ಜೆಡ್ ನೇಪಾಳದಲ್ಲಿ ಯಾವಾಗ ಒಂದು ಸ್ಪ್ಲೆಡ್ ಆಯಿತು ಅದರ ನಂತರ ಇದೇ ಮೊದಲ ಬಾರಿಗೆ ಎಲೆಕ್ಷನ್ ನಡೀತು. ಆ ಎಲೆಕ್ಷನ್ ನಡೆದ ನಂತರ ಚುನಾವಣೆಯಲ್ಲಿ ನೇಪಾಳದಲ್ಲಿ ಹೊಸ ಪ್ರಧಾನಿ ಅಧಿಕಾರಕ್ಕೆ ಬಂದಂಥವರು ಬಾಲೇಂದ್ರ ಶಾ ಅಂತ ಕರಿತೀವಿ. ಅಂದರೆ ಈ ಹಿಂದೆ KP ಓಲಿ ಶರ್ಮಾ ಇದ್ದರು. ಓಕೆ, ಸೊ ಜನರೇಷನ್ ಜೆಡ್ ಅಲ್ಲಿ ಪ್ರಬಲವಾಗಿರತಕ್ಕಂಥ ಪ್ರತಿರೋಧ ಒಡ್ಡಿ ಸೊ ಇವರು ಅಧಿಕಾರ ಈಗ ಕೊನೆಗೊಂಡಿದೆ. KP ಓಲಿ ಶರ್ಮಾ ಅವರು ಎಲೆಕ್ಷನ್ನಲ್ಲಿ ಸೋತರು. ಸೊ ಅವು ಯಾರ ವಿರುದ್ಧವಾಗಿ ಒಂದು ಗೆಲುವನ್ನು ಸಾಧಿಸಿದಂಥವ್ರು ಅವರ ವಿರುದ್ಧ ಬಾಲೇಂದ್ರ ಶಾ ಅಂತ ಕರಿತೇವೆ. ಬಾಲೇಂದ್ರ ಶಾ KP ಶರ್ಮಾ ಓಲಿ ಅವರನ್ನು ಸೋಲಿಸಿ ಸೊ ನೇಪಾಳದ ನೂತನ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. 2026ರ ಸಾರ್ವತ್ರಿಕ ಚುನಾವಣೆಯ ನಂತರ ಬಾಲೇನ್ ಶಾ ನೇಪಾಳದ ಪ್ರಧಾನಿ. ಅವರು ಮಾಜಿ ರ್ಯಾಪರ್ ಆಗಿದ್ದಾರೆ, ಸಿವಿಲ್ ಇಂಜಿನಿಯರ್ ಮತ್ತು ಕಠ್ಮಂಡುವಿನ ಮಾಜಿ ಮೇಯರ್ ಕೂಡ. ಸೊ ಅವರ ಪ್ರಮುಖ ಪಕ್ಷ RSP ಅಂತ ಕರಿತೀವಿ, ರಾಷ್ಟ್ರೀಯ ಸ್ವತಂತ್ರ ಪಕ್ಷ. ಸೊ ಚುನಾವಣೆಯಲ್ಲಿ ಭರ್ಜರಿ ಜಯ ಸಾಧಿಸಿದೆ ಈ ಪಕ್ಷ. ಬಾಲೇನ್ ಶಾ ಅವರು ಜಾಫಾ 5 ಅಂತ ಕರಿತೀವಿ ಈ ಕ್ಷೇತ್ರದಲ್ಲಿ ಮಾಜಿ ಪ್ರಧಾನಿ KP ಶರ್ಮಾ ಓಲಿ ಅವರನ್ನು ಸೋಲಿಸಿದ್ದಾರೆ. ಸೊ ಈ ಮೂಲಕ ಬಾಲೇನ್ ಏನಿದ್ದಾರೆ ಅವರ ವಯಸ್ಸು ಕೇವಲ 35 ವರ್ಷ. ಸೊ ಹೀಗೆ ನೇಪಾಳ ಇತಿಹಾಸದಲ್ಲೇ 35 ವರ್ಷಕ್ಕೆ ಪ್ರಧಾನಿಯಾಗಿರತಕ್ಕಂಥ ಅತ್ಯಂತ ಕಿರಿಯ ವಯಸ್ಸಿನ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ನೆಕ್ಸ್ಟು 9ನೇ ಕ್ವಶನ್ ಗಮನಿಸಿ. ಭಾರತದ ಪರಿಸರ ಸ್ಥಿತಿ 2026 ವರದಿ, ಸ್ಟೇಟ್ ಆಫ್ ಇಂಡಿಯಾಸ್ ಎನ್ವಿರಾನ್ಮೆಂಟ್ 2026 ಅಂತ ಕರೀತಾರೆ. ಈ ವರದಿಯನ್ನು ಯಾವ ಸಂಸ್ಥೆ ಇತ್ತೀಚೆಗೆ ಬಿಡುಗಡೆ ಮಾಡಿದೆ? ಆಪ್ಷನ್ ನಂಬರ್ 2 ಸರಿಯಾಗಿದೆ. ಸೆಂಟರ್ ಫಾರ್ ಸೈನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್. ವಿಜ್ಞಾನ ಮತ್ತು ಪರಿಸರ ಕೇಂದ್ರವು 1982ರಿಂದ ವಾರ್ಷಿಕವಾಗಿ ಪ್ರಕಟವಾಗುವ ಸ್ಟೇಟ್ ಆಫ್ ಇಂಡಿಯಾದ ಪರಿಸರ 2026 ವರದಿಯನ್ನು ಬಿಡುಗಡೆ ಮಾಡಿದೆ. ಇದು ಭಾರತದಲ್ಲಿನ ಪ್ರವಾಹ, ಹವಾಮಾನ ವೈಪರೀತ್ಯ, ವನ್ಯಜೀವಿಗಳ ನಡವಳಿಕೆ ಮತ್ತು ವಾಯು ಮಾಲಿನ್ಯವನ್ನು ಪರಿಶೀಲಿಸುತ್ತದೆ. ಜಾಗತಿಕ ತಾಪಮಾನವು 1.5 ಡಿಗ್ರಿ ಸೆಲ್ಸಿಯಸ್ ದಾಟಬಹುದು ಎಂದು ವರದಿಯನ್ನು ಮಾಡಿದೆ. ಜಗತ್ತು ಹವಾಮಾನ ವೈಪರೀತ್ಯದ ಅಪಾಯಕಾರಿ ಹಂತವನ್ನು ತಲುಪುತ್ತಿದೆ ಎಂದು ಎತ್ತಿ ತೋರಿಸಿದೆ. 2025ರಲ್ಲಿ 99% ದಿನಗಳಲ್ಲಿ ಹವಾಮಾನ ವೈಪರೀತ್ಯ ಸಂಭವಿಸಿದ್ದು 4419 ಸಾವುಗಳು ಮತ್ತು 17.41 ಮಿಲಿಯನ್ ಹೆಕ್ಟರ್ ಬೆಳೆಗಳಿಗೆ ಹಾನಿಯಾಗಿದೆ ಎಂದು ವರದಿ ಮಾಡಿದೆ. ಇದರ ಜೊತೆಗೆ ಹಿಮಾಚಲ ಪ್ರದೇಶ, ಕೇರಳ, ಮಧ್ಯಪ್ರದೇಶದಂತಹ ರಾಜ್ಯಗಳು ಅತಿ ಹೆಚ್ಚು ಹವಾಮಾನ ವೈಪರೀತ್ಯದ ದಿನಗಳನ್ನು ಅನುಭವಿಸಿವೆ ಅಥವಾ ಅಲ್ಲಿ ಸಂಭವಿಸಿವೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಗಳು. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.